ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮೊದಲು ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಶುರುವಿನಲ್ಲಿ ಅಂತ ಹೇಳ್ಬಿಟ್ಟು ಮೀನಾ ಕೇಳ್ತಾಳೆ. ಶಾಂತಿ ಹೇಳ್ತಾಳೆ, ಅದೆಲ್ಲ ನಿನಗೇನಕ್ಕೆ, ನನಗೆ ಯಾರೋ ಒಬ್ರು ಹೇಳಿದ್ರು ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ. ರೋಹಿಣಿ ಮುಖ ನೋಡ್ಕೊಂಡು ಮೀನಾ, ಅದೇ ಅತ್ತೆ ಗೊತ್ತಿರೋರಂದ್ರೆ ಯಾರು ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಮೀನಾ. ಶಾಂತಿ ಹೇಳ್ತಾಳೆ, ನಮ್ಮನೇಲಿ ಅಷ್ಟೇ ಅಲ್ಲ, ಊರಿಗೆ ಗೊತ್ತು ನಿಮ್ಮ ಗಂಡ ಆಟೋ ಓಡಿಸೋದು, ಇನ್ನೇನು ಎಲ್ಲ ಗೊತ್ತಾಗೋದೇನಿದೆ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ. ಅದೇ ಟೈಮಲ್ಲಿ ಸೂರ್ಯ ಬರ್ತಾನೆ. ಇಡೀ ಏರಿಯಾಕ್ಕೆ ಗೊತ್ತಾಗಿದೆ, ಇನ್ನೇನು ಬ್ಯಾನರ್ ಹಾಕ್ಸ್ಬಿಡೋಣ ಬಿಡು ಅಂತ ಹೇಳ್ಬಿಟ್ಟು ಅದೇ ಟೈಮಲ್ಲಿ ಸೂರ್ಯ ಬಂದು ಹೇಳ್ತಾನೆ, ಹೌದು ನಾನು ಡ್ರೈವರು, ನಾನು ಡ್ರೈವಿಂಗ್ ಕೆಲಸನೇ ಮಾಡೋದು ಅಂತ ಹೇಳ್ಬಿಟ್ಟು ರೋಹಿಣಿನ ನೋಡ್ಕೊಂಡು ರೋಹಿಣಿ ಮೇಲೆ ಸಿಟ್ಟು ಮಾಡ್ಕೊಂಡು ಮಾತಾಡ್ತಾ ಇರ್ತಾನೆ ಸೂರ್ಯ. ಸುಳ್ಳು ಹೇಳಿದ್ದೀನಿ, ನೀನು ಯಾರು ಸುಳ್ಳು ಹೇಳಿಲ್ವಾ ಅಂತ ಹೇಳ್ಬಿಟ್ಟು ಸೂರ್ಯ ರೋಹಿಣಿ ಮುಖ ನೋಡ್ಕೊಂಡು ಹೇಳ್ತಾ ಇರ್ತಾನೆ. ಆಗ ರೋಹಿಣಿ, ಅಲ್ಲ ನಾನೇನು ಮಾಡಿದ್ದೀನಿ, ನನ್ನ ಮುಖ ಯಾಕೆ ನೋಡ್ಕೊಂಡು ಮಾತಾಡ್ತಿದ್ದೀರಾ ನೀವು ಅಂತ ಹೇಳ್ಬಿಟ್ಟು ರೋಹಿಣಿ ಕೇಳ್ತಾಳೆ. ಶಾಂತಿ ಹೇಳ್ತಾಳೆ, ಹೌದು ರೋಹಿಣಿನೇ ಹೇಳಿದ್ದೇನು, ಇವಾಗ ನೀನು ಓಡಿಸ್ತಾ ಇರೋದು ನಿಜಾನೇ ತಾನೇ, ಅದಕ್ಕೆ ಯಾಕೆ ಈ ಥರ ಎಲ್ಲ ಇದು ಮಾತಾಡ್ತಿದ್ಯಾ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ. ಸೂರ್ಯ ಹೇಳ್ತಾನೆ, ಅವ್ರ ಕೆಲಸ ಏನಿದೆ ಅದನ್ನ ನೋಡ್ಕೋಬೇಕು, ಬೇರೆ ವಿಷಯ ಎಲ್ಲ ಅದು ತಲೆ ಹಾಕ್ಬಾರ್ದು ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ಮನೋಜ್, ಯಾರ ಹತ್ರ ಮಾತಾಡ್ತಿದ್ಯಾ ನೀನು ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊಂಡು ಮನೋಜ್ ಕೂಡ ಜಗಳ ಆಡಕ್ಕಂತ ಸೂರ್ಯನ ಹತ್ರ ಬರ್ತಾನೆ. ಸೂರ್ಯ ಮನೋಜ್ ಇಬ್ರು ಕಿತ್ತಾಡೋದ್ ನೋಡಿ ಎಲ್ಲರೂ ಕೂಡ ಬಿಡ್ಸಕ್ಕಂತ ಅವನ ಇಬ್ರು ಜಗಳ ಬಿಡ್ಸಕ್ಕೆ ಅಂತ ಹೇಳ್ಬಿಟ್ಟು ಮನೆಯವರೆಲ್ಲ ಮುಂದಾಗ್ತಾರೆ. ಇಲ್ಲಿ ಎಲ್ಲರೂ ಬೈತಾ ಇರೋದು ನೋಡಿ, ಗಲಾಟೆ ಮಾಡೋದು ನೋಡಿ, ನಿಜ ಹೇಳ್ತೀನಪ್ಪ ಏನು ನಡೀತಿದೆ ಅಂತ ಹೇಳ್ಬಿಟ್ಟು ನಿಜ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಸೂರ್ಯ, ಹೌದು ಅಪ್ಪ ನಾನು ಕಾರ್ನ ಮಾರ್ಬಿಟ್ಟೆ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ನಾನು ಆ ಕಾರ್ನ ಮಾರ್ಬಿಟ್ಟು ಎಲ್ಲರದು ಸಾಲ ತೀರಿಸ್ದೆ ಅಪ್ಪ, ಯಾಕಂದರೆ ಕಾಗೆ ಸುಬ್ಬ ನಮ್ಮ ಫ್ರೆಂಡ್ಸಿಗೆಲ್ಲ ನೀನು ಈ ಥರ ಮಾಡಿದೆಯಲ್ಲ, ನನ್ನ ಕಾಲಿಗೆ ಬಂದು ಬೀಳು ಅಂತ ಹೇಳ್ಬಿಟ್ಟು ನನಗೆ ಇದು ಮಾಡ್ದ ಅಪ್ಪ, ಮರ್ಯಾದೆಗಿಂತ ಇದೇನೋ ದೊಡ್ಡದಲ್ಲ ಅಂತ ಅನಿಸ್ತು, ಹಾಗಾಗಿ ನಾನು ಕಾರ್ ಮಾಡಿಬಿಟ್ಟು ಎಲ್ಲರದು ಸಾಲ ತೀರಿಸ್ದೆ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ಅದಕ್ಕಿಂತ ದೊಡ್ಡದು ನಂದೇನು ಕಾರ್ ದೊಡ್ಡದಲ್ಲಪ್ಪ, ಯಾಕಂದರೆ ನಾಳೆ ದುಡಿದ್ಬಿಟ್ಟು ನಾವು ಆ ಕಾರ್ನ ತೊಗೋಬೋದು, ಆದರೆ ಮರ್ಯಾದೆ ಹೋದರೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ನಾನು ಕಾರ್ನ ಮಾರಿ ದುಡ್ಡನ್ನ ತೀರಿಸ್ದೆ ಅಪ್ಪ ಅಂತ ಹೇಳ್ಬಿಟ್ಟು ಹೇಳಿದಾಗ ಆಗ ಮೀನಾ, ಏನು ನೀನು ಕಾರ್ ಮಾರಿ ಏನು ಕಾಲಿಗೆ ಬೀಳು ಅಂತ ಹೇಳಿದ್ನ ಕಾಗೆ ಸುಬ್ಬ ಅಂತ ಹೇಳ್ಬಿಟ್ಟು ಹೇಳಿ ಆಗ ಮೀನಾ ಹೇಳ್ತಾಳೆ, ಅಲ್ಲ ನನ್ನ ಗಂಡಂಗೆ ಕಾಲಿಗೆ ಬೀಳು ಅಂತ ಹೇಳಿದ್ನ, ಎಷ್ಟು ಕೊಬ್ಬು ಇರ್ಬೋದು, ಎಷ್ಟು ದುರಹಂಕಾರ ಇರ್ಬೋದು, ನನ್ನ ಗಂಡಂಗೆ ಆ ಥರ ಹೇಳಿದ್ನ, ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಕರ್ಕೊಂಡು ಹೋಗ್ತಾಳೆ ಮೀನಾ. ಆಗ ಕಾಗೆ ಸುಬ್ಬನ ಹತ್ರ ಹೋಗ್ಬಿಟ್ಟು, ಏನು ನನ್ನ ಗಂಡಂಗೆ ನೀನು ಕಾಲಿಗೆ ಬೀಳು ಅಂತ ಹೇಳಿದೆ, ಏನು ಅಷ್ಟು ನೀನು ಈಗ ಅಷ್ಟು ಗೊತ್ತಾಗಲ್ವಾ ನಿನಗೆ ಅಂತ ಹೇಳ್ಬಿಟ್ಟು ಬೈದ್ಲು ಮೀನಾ. ಅಲ್ಲ ನಿನಗೆ ಎಷ್ಟಿರಬೇಕು, ಎಷ್ಟು ಧೈರ್ಯ ಇರಬೇಕು ನನ್ನ ಗಂಡನಿಗೆ ಕಾಲಿಗೆ ಬೀಳು ಅಂತ ಹೇಳ್ಬಿಟ್ಟು, ಅಲ್ಲ ಅವರು ನಿಯತ್ತಾಗಿ ದುಡ್ಕೊಂಡು ತಿನ್ನೋರಿಗೆ ಅಷ್ಟಿರಬೇಕಾದ್ರೆ ನೀನು ಬಡ್ಡಿ ವ್ಯವಹಾರ ಮಾಡ್ತಾರೋ ನಿನಗೆ ಇರಬೇಡ ಅಂತ ಹೇಳ್ಬಿಟ್ಟು ಬೈತಾ ಇದ್ಲು ಮೀನಾ. ಆಗ ಮೀನಾ ಹೇಳ್ತಾಳೆ, ಅಲ್ಲ ನೀನು ನನ್ನ ಗಂಡನ ಕಾಲಿಗೆ ಬೀಳು, ಅದು ತಪ್ಪಿಲ್ಲ, ಯಾಕಂದರೆ ಎಲ್ಲರದು ನೀನು ಎಲ್ಲ ಬಡವರು ನೀನು ನೋವನ್ನ ನೀನು ಇದು ಮಾಡ್ಕೊಂಡಿದ್ಯಾ, ಹಾಗೂ ನೀನು ನನ್ನ ಗಂಡಂಗೆ ಆ ಥರ ಮಾತಾಡಿದ್ಯಾ, ಅದರಲ್ಲೇನೂ ತಪ್ಪಿಲ್ಲ ನನ್ನ ಗಂಡನ ಕಾಲಿಗೆ ಬೀಳೋದ್ರಲ್ಲಿ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾಳೆ. ಮೀನಾ ಮಂಜುಗೂ ಮತ್ತು ಕಾಗೆ ಸುಬ್ಬಂಗೂ ಚಾಲೆಂಜ್ ಮಾಡಿ, ನೋಡಿ ಇಷ್ಟರಲ್ಲೇ ನಾವು ಕಾರ್ನ ಕಳ್ಕೊಂಡಿದ್ದೀವಿ, ಆದರೆ ಆ ಕಾರ್ನ ಹೇಗೆ ಪಡ್ಕೋಬೇಕು ಅಂತಲೂ ಗೊತ್ತು, ಹೊಸ ಕಾರ್ನ ನಮಗೆ ತಗೊಳ್ಳೋಕೆ ಕೂಡ ಗೊತ್ತು ನಮಗೆ ಅಂತ ಹೇಳ್ಬಿಟ್ಟು ಮೀನಾ ಚಾಲೆಂಜ್ ಮಾಡ್ತಾಳೆ. ಮೀನಾ ಮಂಜುಗೂ ಕೂಡ ನೀನು ನಿಮ್ಮ ಭಾವಂಗೆ ಎಷ್ಟು ನೀನು ಕಷ್ಟ ಕೊಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಮೀನಾ ಅಲ್ಲಿಂದ ಹೊರಟೋಗ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ಸಂಚಿಕೆಗೆ ಕಾಯ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.